ಎಷ್ಟೋ ವರ್ಷಗಳಿಂದ ಹಳದಿಯಲ್ಲಿದ್ರೂ ಪರವಾಗಿಲ್ಲ, ಸಿಂಪಲ್ಲಾಗಿ ಹೋಮ್ ರೆಮಿಡಿ ಅನ್ನೋದು ಒಂದ್ಸತಿ ಟ್ರೈ ಮಾಡಿ. ಎಷ್ಟೇ ಗಾರೆ ಕಟ್ಟಿದ್ರೂ ಹಳದಿ ಇದ್ರೂ ಕೂಡ ಆರಾಮಾಗಿ ರಿಮೂವ್ ಆಗುತ್ತೆ. ನಮ್ಮ ಹಲ್ಲು ಕೂಡ ವಜ್ರದಂತೆ ಪಳಪಳ ಅಂತ ಹೊಳೆಯುತ್ತೆ. ಮೈನಾಗಿ ಗುಟ್ಕಾ, ಪಾಂಪರಾಕು ಮತ್ತು ಎಲೆ ಅಡಿಕೆ ಡ್ರಿಂಕ್ ಮಾಡ್ತಾರಲ್ಲ ಅಂಥವ್ರಿಗೆಲ್ಲ ತುಂಬ ಜಾಸ್ತಿನೇ ಗಾರೆ ಕಟ್ಟಿರುತ್ತೆ. ಮತ್ತು ಜಾಸ್ತಿ ಟ್ಯಾಬ್ಲೆಟ್ಸ್ ತಗೋತಾ ಇರ್ತಾರಲ್ಲ ಅಂಥವ್ರು ಕೂಡ ಅಷ್ಟೇ, ಹಲ್ಲನ್ನೋದು ಹಳದಿ ಆಗಿರುತ್ತೆ. ಒಬ್ಬರಿಗೆ ಸ್ಮೈಲ್ ಮಾಡೋಕ್ಕೆ ಕೂಡ ಇದಾಗಿರಲ್ಲ, ಅಷ್ಟೊಂದು ಒಂಥರ ಮುಜುಗರ ಥರ ಇರುತ್ತೆ. ಬಟ್ ಸಿಂಪಲ್ಲಾಗಿ ಈ ಥರ ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಯಾರ್ಯಾರಿಗೆ ಜಾಸ್ತಿ ಹಲ್ಲು ನೋವ್ತಾ ಇರುತ್ತೋ, ಹುಲ್ಕಲ್ಲಿರುತ್ತೋ ಅಂಥವ್ರು ಕೂಡ ಅಷ್ಟೇ ಈ ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ ಕೊನೆವರೆಗೂ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು, ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಫಸ್ಟ್ ಆದರೆ ನಾನು ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ಒಂದು 7ರಿಂದ 8 ಎಸಲಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ತುರುಕೊಂಡು ತುರುವುದಿರುತ್ತಲ್ಲ ಅದರಲ್ಲಿ ತುರುಕೊಂಡು ಹಾಕ್ಕೋತಾ ಇದ್ದೀನಿ. ಇನ್ ಕೇಸ್ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇದ್ದರೆ ಒಳ್ಕಲ್ಲಿರುತ್ತಲ್ಲ ಅದಕ್ಕಾದ್ರೂ ಹಾಕ್ಕೊಂಡು ಕುಟ್ಕೋಬೋದು. ಇಲ್ಲಾಂದರೆ ಮಿಕ್ಸಿ ಜಾರ್ ಚಿಕ್ಕದು ಬರುತ್ತಲ್ಲ ಜಾರು, ಅದಕ್ಕಾದ್ರೂ ಹಾಕ್ಕೊಂಡು ಆರಾಮಾಗಿ ನಾವು ಈ ಥರ ಮಾಡ್ಕೋಬೋದು. ಬಟ್ ಒಂದು 2 ಟೈಮ್ಸ್ಗಾದರೆ ಆರಾಮಾಗಿ ಈ ಥರ ಮಾಡ್ಕೊಳ್ಳಿ. ನಮಗೆ ಅದು ರಸ ಅನ್ನೋದು ಬೇಕಾಗುತ್ತೆ, ಅದಕ್ಕೆ ನಾನು ತುರುಕೋತಾ ಇದ್ದೀನಿ. ಈ ಥರ ನಾವು ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ಅದು ಆಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ. ಈ ಥರ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ನಮಗೆ ಹಲ್ಲು ಎಷ್ಟೇ ಹಳದಿ ಇದ್ದರೂ ಕೂಡ ಪರವಾಗಿಲ್ಲ, ಅದು ಕ್ಲಿಯರ್ ಆಗುತ್ತೆ. ನಾವು ಈ ಥರ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಒಂದು 4 ನಾನು ಬೆಳ್ಳುಳ್ಳಿ ಎಸಲನ್ನು ಅದನ್ನು ಚೆನ್ನಾಗಿ ತುರುಕೋತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ನಾವು ಅಂಗಡಿಯಿಂದ ಯಾವುದೇ ಥರ ತಗೊಬಂದು ಪದಾರ್ಥಗಳನ್ನು ಯೂಸ್ ಮಾಡಬೇಕು, ದುಡ್ಡು ಖರ್ಚು ಮಾಡಬೇಕು ಆ ಥರ ಏನೂ ಇಲ್ಲ. ಮನೆಯಲ್ಲಿರೋ ಪದಾರ್ಥಗಳಲ್ಲೇ ಆರಾಮಾಗಿ ಮಾಡ್ಕೋಬೋದು. ಇದು ತುರಿದ್ಬಿಟ್ಟು ಚೆನ್ನಾಗಿ ಇದನ್ನು ಕಿವುಚ್ಕೋಬೇಕು. ನಮ್ಗೆ ಅದು ರಸ ಬೇಕಾಗುತ್ತಲ್ಲ, ಅದಕ್ಕೆ ಚೆನ್ನಾಗಿ ಕಿವುಚ್ಕೊಂಡ್ಮೇಲೆ ಆ ರಸ ಅನ್ನೋದು ನಾವು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಸ್ಟೋರ್ ಕೂಡ ಮಾಡ್ಕೋಬೋದು. ಆರಾಮಾಗಿ ಒಂದು 10 ಡೇಸ್ ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ನಾವು ಯಾವಾಗ ಬ್ರಷ್ ಮಾಡ್ಕೋತೀವೋ ಅವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬ್ರಷ್ ಮಾಡಿಕೊಂಡ್ರೆ ಆರಾಮಾಗಿ ನಮಗೆ ಎಷ್ಟೇ ಹಲ್ದಿ ಇದ್ರೂ ಅದು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನೂ ಅಷ್ಟೇ, ನಮಗೆ ಒಬ್ಬೊಬ್ಬರಿಗೆ ಜಾಸ್ತಿ ಬಾಯಿ ಸ್ಮೆಲ್ ಅನ್ನೋದಿರುತ್ತೆ, ಏನೇ ಮಾಡಿದ್ರೆ ಕೂಡ ಹೋಗ್ತಾ ಇರಲ್ಲ. ಅಂಥವ್ರಾದರೆ ಅರಿಶಿನದಿಂದ ನಾವು ಬ್ರಷ್ ಮಾಡೋದ್ರಿಂದ ನಮ್ಗೆ ಬಾಯಿ ಸ್ಮೆಲ್ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ಒಂದು ಸ್ವಲ್ಪ ಸೋಡಾನ ತೊಗೊಂಡಿದ್ದೀನಿ. ಇದು ಅಷ್ಟೇ, ನಮಗೆ ಎಷ್ಟೇ ಗಾರೆ ಥರ ಇದ್ರೂ ಹಳದಿಯಾಗಿದ್ರೂ ನಮಗೆ ಅದು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಾವು ಮಾಮೂಲಿ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಸೋಡಾನ, ಅದನ್ನೇ ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇದೆಲ್ಲ ಮನೇಲಿ ಸಿಗೋ ಪದಾರ್ಥಗಳಿಂದ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಸಿಗುತ್ತೆ. ನಾನು ಕೋಲ್ಗೇಟನ್ನು ತೊಗೋತಾ ಇದ್ದೀನಿ. ನೀವು ಯಾವ್ದು ಯೂಸ್ ಮಾಡ್ತೀನೋ ಅದನ್ನೇ ತೊಗೊಳ್ಳಿ. ನಾನು ಕೋಲ್ಗೇಟನ್ನು ತೊಗೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದರಿಂದ ನಮಗೆ ಆರಾಮಾಗಿ ಎಷ್ಟೇ ಡಾರ್ಕ್ ಇದ್ರೂ, ಎಷ್ಟೇ ಬಾಯಿ ಸ್ಮೆಲ್ ಬರ್ತಾಯಿದ್ರೂ, ಗಾರೆ ಕಟ್ಟಿದರೆ ಕೂಡ ಆರಾಮಾಗಿ ರಿಮೂವ್ ಆಗುತ್ತೆ. ಜಾಸ್ತಿ ಮೈನ್ ಬಂದ್ಬಿಟ್ಟು ಈ ಡ್ರಿಂಕ್ ಮಾಡ್ತಾರಲ್ಲ ಅಂಥವ್ರಿಗೆ, ಮತ್ತು ಪಾನ್ ಪರಾಕು ಗುಟ್ಕಾ ಹಾಕ್ತಾರಲ್ಲ ಅಂಥವ್ರಿಗಾದ್ರೆ ಜಾಸ್ತಿ ಹಳದಿಯಾಗಿ ಗಾರೆ ಕಟ್ಕೊಂಡ್ಬಿಟ್ಟಿರುತ್ತೆ. ಅವ್ರು ಅಲ್ಲೂ ನೋಡೋಕ್ಕಾಗಲ್ಲ. ಈ ಎಲೆಡ್ಕೆನೂ ಹಾಕ್ತಾ ಇರ್ತಾರೆ, ಅಂಥವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಷ್ಟೇ ಗಾರೆ ಕಟ್ಟಿದರೂ ಕೂಡ ನಮ್ಮ ಹಲ್ಲುಗಳು ಈ ಥರ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಅದೆಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ. ಈ ಥರ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ಆರಾಮಾಗಿ 10 ಡೇಸ್ ಯೂಸ್ ಮಾಡ್ಕೋಬೋದು. ಇದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ನಾವು ಮಲಗೋ ಟೈಮ್, ನೈಟ್ ಟೈಮ್ ಬ್ರಷ್ ಮಾಡ್ತೀವಲ್ಲ, ಈ ಥರ ಡೈಲಿ 2 ಟೈಮ್ಸ್ ಮಾಡೋದ್ರಿಂದ ನಮ್ಮ ಹಲ್ಲು ಎಷ್ಟೇ ಗಾರೆ ಕಟ್ಟಿದ್ರೂ, ಹಳದಿಯಾಗಿದ್ರೂ, ಬಾಯಿ ಸ್ಮೆಲ್ ಬರ್ತಾಯಿದ್ರು ಕೂಡ ತುಂಬಾ ಚೆನ್ನಾಗಿ ಅದೆಲ್ಲ ಕ್ಲಿಯರ್ ಆಗುತ್ತೆ, ಕ್ಯೂರ್ ಕೂಡ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಇದಕ್ಕೆ ಯಾವುದೇ ಥರ ಕೆಮಿಕಲ್ಸು ನಾವು ಹಾಕಿಲ್ಲ. ದುಡ್ಡು ಕೂಡ ಅಷ್ಟೇ ಯಾವುದೇ ಖರ್ಚು ಮಾಡಿ ತಗೊಬಂದಿಲ್ಲ. ಪದಾರ್ಥಗಳು ಮನೆಯಲ್ಲಿರೋ ಪದಾರ್ಥಗಳನ್ನೇ ಯೂಸ್ ಮಾಡಿರೋದು. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಹಲ್ಲು ನೋವು ಇರುತ್ತಲ್ಲ, ಅದಕ್ಕೆ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟೇ ನಮ್ಗೆ ಹಲ್ಲು ನೋವು ಇದ್ರೂ ಕೂಡ ಟ್ಯಾಬ್ಲೆಟ್ ಹಾಕೋ ಅವಶ್ಯಕತೆ ಏನಿಲ್ಲ. ಈ ಥರ ಒಂದು ಸತಿ ಟ್ರೈ ಮಾಡಿ. ನಾನು ಲವಂಗ ಅನ್ನೋದು ಒಂದು 4 ತೊಗೊಂಬಿಟ್ಟು ಚೆನ್ನಾಗಿ ಅದನ್ನು ಒರ್ಳ್ಕಲ್ಲಿ ಹಾಕ್ಬಿಟ್ಟು ಅದನ್ನು ಕುಟ್ಕೋತಾ ಇದ್ದೀನಿ. ಈ ಥರ ಲವಂಗದಿಂದನೂ ಅಷ್ಟೇ ನಮಗೆ ಹಲ್ಲು ಜಾಸ್ತಿ ನೋವ್ತಾ ಇರುತ್ತಲ್ಲ, ನಮ್ಗೆ ಹಲ್ಲು ನೋವು ಬಂದರೆ ಇರೋಕ್ಕಾಗಲ್ಲ ಒಬ್ಬೊಬ್ಬರಿಗೆ. ಆವಾಗ ಈ ಥರ ಇಟ್ಕೊಳ್ಳೋದ್ರಿಂದ ನಮಗೆ ಎಷ್ಟೇ ನೋವಿದ್ರೂ ಕೂಡ ಕಡಿಮೆ ಆಗುತ್ತೆ. ಅದು ಚೆನ್ನಾಗಿ ಕುಟ್ಕೊಂಡ್ಮೇಲೆ ಒಂದು ಇಂಚಷ್ಟು ನಾನು ಶುಂಠಿ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಒಂದು 4 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿಯಿಂದನೂ ಅಷ್ಟೇ ನಮಗೆ ಹಲ್ಲು ನೋವು ಅನ್ನೋದು ಕಡಿಮೆ ಆಗುತ್ತೆ. ಅದು ಒಂಥರ ಆಂಟಿಬಯೋಟಿಕ್ ಥರ ನಮ್ಮ ಕೆಲಸ ಆಗುತ್ತೆ. ಮತ್ತು ಶುಂಠಿನೂ ಅಷ್ಟೇ, ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುಟ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಕುಟ್ಕೊಂಡ್ಮೇಲೆ ಇದನ್ನು ರಸ ಬರುತ್ತಲ್ಲ, ಆ ರಸ ನಾವು ಹಿಂಡ್ಕೋಬೇಕಾಗುತ್ತೆ. ಎಷ್ಟೇ ಹಲ್ಲು ನೋವಿದ್ರೂ ಈ ಥರ ಒಂದು ಸತಿ ಟ್ರೈ ಮಾಡಿ. ನಿಮಿಷಗಳಲ್ಲಿ ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇನ್ನು ಒಬ್ಬೊಬ್ಬರಿಗೆ ಹಲ್ಲು ನೋವು ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಒಂದು 3 ಅವರ್ಸ್ 4 ಅವರ್ಸ್ ಕಡಿಮೆ ಇರುತ್ತೆ, ಮತ್ತು ಜಾಸ್ತಿ ಆಗಿಬಿಡುತ್ತೆ. ಅಂಥವ್ರಾದರೆ ಈ ಥರ ಒಂದು ಸತಿ ಟ್ರೈ ಮಾಡಿ. ಎಷ್ಟೇ ಉಳ್ಕಲ್ಲಿದ್ರೂ ಕೂಡ, ಎಷ್ಟೇ ಹಲ್ಲು ನೋವ್ತಾ ಇದ್ರೂ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದೆಲ್ಲ ಚೆನ್ನಾಗಿ ಒಂದು ಚಿಕ್ಕದೊಂದು ಬೌಲ್ ತೊಗೊಂಡು ಚೆನ್ನಾಗಿ ಆ ರಸ ಅನ್ನೋದು ತೊಗೋಬೇಕು ನಾವು. ಅದರಲ್ಲಿ ಎಷ್ಟು ರಸ ನಮ್ಗೆ ಸಿಗುತ್ತೋ ಅಷ್ಟು ರಸನ ನಾವು ಹಿಂಡ್ಕೊಂಬಿಡ್ಬೇಕಾಗುತ್ತೆ.
ಇದನ್ನು ಅಷ್ಟೇ ಒಂದು ಚಿಕ್ಕೊಂದು ಬಾಟ್ಲಲ್ಲಿ ಹಾಕ್ಬಿಟ್ಟು ನಮಗೆ ಆರಾಮಾಗಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ನಾವು ಕಾಟನ್ ರೋಲ್ ಬರುತ್ತಲ್ಲ ಅದನ್ನು ನಾವು ಅದರಲ್ಲಿ ಹಾಕ್ಬಿಟ್ಟು ಡಿಪ್ ಮಾಡ್ಕೊಂಬಿಟ್ಟು ನಮಗೆ ಎಲ್ಲಿ ಹಲ್ಲು ನೋವುತ್ತೋ ಅಲ್ಲಿ ಅಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಹಂಗೆ ಪ್ರೆಸ್ ಮಾಡ್ಕೊಂಡು ಇಟ್ಕೊಳ್ಳಿ. ನಮಗೆ ಎಷ್ಟೇ ಹಲ್ಲು ನೋವು ಇದ್ರೂ ಕೂಡ ಕಡಿಮೆ ಆಗುತ್ತೆ. ಹಲ್ಲು ನೋವು ಇಡುವಾಗ ಇದಕ್ಕಿಂತ ಮುಂಚೆ ಇನ್ನೊಂದು ರೆಮಿಡಿ ಅನ್ನೋದು ಮಾಡ್ಕೊಳ್ಳಿ. ಅದನ್ನು ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಎಷ್ಟೇ ಹಲ್ಲು ನೋವ್ತಾ ಇದ್ರೂ ಕೂಡ ನಿಮಿಷಗಳಲ್ಲಿ ಮಾಯ ಆಗುತ್ತೆ. ತುಂಬ ಚೆನ್ನಾಗಿ ಅದನ್ನು ಮಾಡ್ಕೊಂಡ್ಮೇಲೆ ನೀವು ಇದನ್ನು ಇಟ್ಕೊಳ್ಳಿ ಒಂದು 5 ನಿಮಿಷ. ಉಳ್ಕಲ್ ಆದಷ್ಟಿಗೆ ಅದೇ ಕ್ಲಿಯರ್ ಆಗುತ್ತೆ. ನೋವು ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಅದೇನೂ ಇಲ್ಲ, ನಮಗೆ ಐಸ್ ಕ್ಯೂಬ್ ಅನ್ನೋದು ಇರುತ್ತಲ್ಲ ಫ್ರಿಜ್ಗಳಲ್ಲಿ, ನಮಗೆ ಹಲ್ಲು ಅನ್ನೋದು ಇದೇನಪ್ಪ ಐಸ್ ಕ್ಯೂಬ್ ಇಟ್ಟರೆ ಇನ್ನೂ ಜಾಸ್ತಿ ಹಲ್ಲು ನೋವುತ್ತೆ ಅನ್ಕೋಬೋದು. ಬಟ್ ಒಂದು ಸತಿ ಟ್ರೈ ಮಾಡಿ. ನಮಗೆ ಐಸ್ ಕ್ಯೂಬ್ ಅನ್ನೋದು ಹಲ್ಲು ಮೇಲೆ ಎಲ್ಲಿ ನೋವ್ತಾ ಇರುತ್ತೆ ಅಲ್ಲಿ ಇಟ್ಕೊಳ್ಳಿ. ಅಷ್ಟು ನೋವು ಅನ್ನೋದು ಕಡಿಮೆ ಆಗುತ್ತೆ. ಐಸ್ ಕ್ಯೂಬ್ ಒಂದು 2 ನಿಮಿಷ ಇಟ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಇಟ್ಕೊಳ್ಳಿ. ನಮಗೆ ಹಲ್ಲು ನೋವು ಅನ್ನೋದು ಕಡಿಮೆ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಯಾಕಂದರೆ ತುಂಬ ಚೆನ್ನಾಗಿದೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ.